ನೀನಿದ್ಯಾ ಅಂತ ನಂಗ್ ಕುಂಕುಮ ಇಡಕ್ಕೆ ನಾಚ್ಕತ್ತವನೆ. ವೆಂಕಿ, ಯಾಕಪ್ಪ ನಾಚಿಕೆ ಪಟ್ಕೋತಾ ಇದೀಯಾ? ನಾನಿರೋದ್ರಿಂದ ನೀನ್ ನಾಚಿಕೆ ಪಟ್ಕೋತಾ ಇದೀಯ ಅಂದ್ರೆ ನಾನ್ ಕಣ್ಣು ಮುಚ್ಕೋತೀನಿ, ನೀನ್ ಇಡಪ್ಪ. ಅವ್ವ, ನೀನು ತಮಾಷೆ ಮಾಡೋದ್ ಕಲ್ತ್ಬಿಟ್ಟ. ಅಲ್ಲ ಕಣವ, ನೀನ್ ನೋಡ್ದೇನೆ ಅವ್ನು ಇಷ್ಟೊಂದು ನಾಚ್ಕತ್ತವನೆ. ಇನ್ನೇನಾರ ನೀನ್ ನೋಡಂಗಿದ್ರೆ ನಿನ್ ಕಣ್ಮುಂದೆ ನಿಂತ್ಕತಾನೆ ಇರ್ಲಿಲ್ಲ ಅನ್ಸ್ತದೆ ಅವನು. ವೆಂಕಿ, ಯಾಕಪ್ಪ ನಾಚಿಕೆ ಪಟ್ಕೋತಾ ಇದೀಯಾ? ಗಂಡ ಆದವನು ಹೆಂಡತಿ ಹಣೆಗೆ ಕುಂಕುಮ ಇಡಕ್ಕೆ ನಾಚಿಕೆ ಪಟ್ಕೋಬಾರದು. ನೀನು ಹಣೆಗೆ ಕುಂಕುಮ ಇಡೋದ್ರಿಂದ ಅವಳಿಗೆ ಮುತ್ತೈದೆಯ ಭಾಗ್ಯ ಗಟ್ಟಿ ಆಗ್ತದೆ ಕಣಪ್ಪ. ನೀನಿಡು. ಮಾವ, ನೋಡ್ಲಾ ನನ್ನ ಸೊಸೆ ಬಂದ್ಬಿಟ್ಟವಳೆ. ಕೂತ್ಕೊಳ್ಳವ, ಕೂತ್ಕೊ. ಅಮ್ಮಿ ಬಾಮ್ಮ, ಇಲ್ಲಿ ಯಾರು ಬಂದವ್ರು ನೋಡ್ಬಾ ಇಲ್ಲಿ. ಪೂರ್ವಿ, ಚೆನ್ನಾಗಿದ್ಯಮ್ಮ? ಚೆನ್ನಾಗಿದ್ದೀನಿ ಅತ್ತೆ. ಏನಮ್ಮ ಬೆಳಿಗ್ಗೆ ಬಂದ್ಬಿಟ್ಟಿದ್ಯಲ್ಲ, ಏನ್ ವಿಷಯ? ಯಾಕ್ ಮಾವ, ಏನಾದ್ರೂ ವಿಷಯ ಇದ್ರೆ ಮಾತ್ರ ಇಲ್ಲಿಗೆ ಬರ್ಬೇಕಾ? ಹಾಗೆ ಸುಮ್ನೆ ಇಲ್ಲಿಗೆ ಬರ್ಬಾರ್ದಾ? ಹಂಗೇನಿಲ್ಲ ಕಣವ, ನೀನು ಯಾವತ್ತಿದ್ರು ಈ ಮನೆಗೆ ಸೊಸೆಯಾಗಿ ಬರೋಳು. ಇದು ನಿನ್ನ ಮನೆನೆಯ. ಯಾವಾಗ ಬೇಕಾದ್ರೂ ಬರ್ಬೋದು, ಯಾವಾಗ ಬೇಕಾದ್ರೂ ಹೋಗ್ಬೋದು. ಇದನ್ನ ನಿನ್ ಮನೆ ಅಂತ ತಿಳ್ಕೊಂಬಿಡು. ಅಲ್ವಾ ಮತ್ತೆ? ಅಪ್ಪ ಅಮ್ಮ ಚೆನ್ನಾಗಿದಾರಮ್ಮ? ಚೆನ್ನಾಗಿದ್ದಾರೆ. ಇವತ್ತವರು ಇನ್ವಿಟೇಷನ್ ತಗೊಂಡು ಇಲ್ಲಿಗೆ ಬರ್ತಿದ್ದಾರೆ. ಆದ್ರೆ ಅವ್ರಿಗಿಂತ ಮುಂಚೆ ಬಂದು ಸಿದ್ದು ಅವ್ರ ಜೊತೆ ಮಾತಾಡೋಣ ಅಂತ ಬಂದ್ಬಿಟ್ಟೆ. ಇವಳೇನೋ ಸಿದ್ದುನ ಬಿಟ್ಟೇ ಇರಲ್ಲ ಅಂತಾಳೆ. ಆದರೆ ಈ ಮದುವೆ ನಡೆಯೋದೇ ಇಲ್ಲ ಅನ್ನೋದು ಇವಳಿಗೇನು ಗೊತ್ತು ಪಾಪ. ಸಿದ್ದು ಎಲ್ಲಿ? ಎಲ್ಲೋ ಆಚೆ ಹೋಗೋಣ ಕಣವ, ಬಂದ್ಬಿಡ್ತಾನೆ. ನನ್ ಮಗ ಅಂದ್ರೆ ಅಷ್ಟು ಪ್ರೀತಿನಾ? ನಿನ್ನ ಮದುವೆ ಮಾಡ್ಕೊಳಕ್ಕೆ ನನ್ ಮಗ ಪುಣ್ಯ ಮಾಡಿದ್ದ. ಏನು ಸಿದ್ದು ನುಡಿಕೊಂಡು ಹೋಯ್ತೀಯೋ ಇಲ್ಲ ಇಲ್ಲೇ ಇರ್ತೀಯೋ? ಇಲ್ಲೇ ಇರ್ತೀನಿ. ಹೇಗೋ ಅಪ್ಪ ಅಮ್ಮ ಸಂಜೆ ಬರ್ತಾರಲ್ಲ, ಅವ್ರ ಜೊತೆ ಮನೆಗೆ ಹೋದ್ರಾಯ್ತು. ಅಂದ್ರೆ ಸಂಜೆವರೆಗೂ ಇಲ್ಲೇ ಇರ್ತೀಯಾ? ಒಳ್ಳೇದಾಯ್ತು. ಸಿದ್ದು ಇಷ್ಟ ಆಗೋ ಅಡಿಗೆ ಎಲ್ಲ ಹೇಳ್ಕೊಡ್ತೀನಿ, ಅವ್ನ್ ಬರೋ ಅಷ್ಟೊತ್ತಿಗೆ ಮಾಡುವಂತೆ. ಬಾ. ಹೌದಲ್ವಾ? ಸರಿ ಸರಿ ಬಾ, ಅವನು ಖುಷಿ ಆಗುತ್ತೆ. ನೀನು ಬಮ್ಮ. ಲೇ ಮುರುಗಡ, ನೋಡ್ದಿರ್ಲ ಅತ್ತೆ ಸೊಸೆ ಅಂದ್ರೆ ಆಗ್ಲೇ ಒಂದಾಗ್ಬಿಟ್ಟವ್ರೆ. ಹಂಗೆ ಕಣಪ್ಪಯ್ಯ, ಈ ಹೆಂಗಸ್ರೆಲ್ಲ ಒಂದಕ್ಕೆ ಸೇರ್ಕೊಂಡ್ಬಿಟ್ರೆ ಅವ್ರದೇ ಸಾಮ್ರಾಜ್ಯ ಆಗೋಯ್ತದೆ. ಆ ಬಡ್ಡಿ ಏನೋ ಸಿದ್ಧಾಗ ಮಾಡಲ್ಲ ಈ ಟೈಮಲ್ಲಿ ಇಲ್ವಲ್ಲ ಅಲ್ಲಿ. ಅಮ್ಮೇ ಅದೇನ್ ಮಾಡ್ತೀರಾ ಮಾಡಿ, ನಮ್ಗೆಲ್ಲ ಒಟ್ನಲ್ಲಿ ಬಾಯಿ ಸಿಹಿ ಮಾಡಿ. ಎಲ್ಲಿ ನನ್ ದುಡ್ಡು? ಏಯ್, ಯಾರ ನೀನು? ಏನ್ ಹಂಗುರಾಯಿಸ್ತಾ ಇದ್ಯಾ? ಒಟ್ಟ ಅಂದ್ರೆ 3 ದಿನ ಮಲಗಿ ಜಗದಿಂದ ಎದ್ದೋಳ್ಬಾರ್ದು. ಹೋಗ ಸೈಡ್ಗೆ. ಅವರು ನನ್ ಗಂಡ. ಏನು ನಿನ್ ಗಂಡನ? ಯಾವ ಗ್ಯಾಪಲ್ಲಿ ಇವನ ಮದುವೆ ಆಗ್ಬಿಟ್ಟೆ? ನೋಡಪ್ಪ, ಹಾಗೆಲ್ಲ ಮಾತಾಡ್ಬೇಡ. ಅವ್ರಿಬ್ರಿಗೂ ದೇವ್ರ ಸಾಕ್ಷಿಯಾಗಿ ಮದ್ವೆ ಆಗದೆ. ಹೋ, ಪರವಾಗಿಲ್ವೇ? ನಾನ್ ನಿನ್ ಕೈ ಹಿಡಿದಿದ್ ಗಳಿಗೆ ತುಂಬಾ ಚೆನ್ನಾಗಿದೆ ಅನ್ಸುತ್ತೆ. ಅದಕ್ಕೆ ನಿಂಗೆ ಪರ್ಮನೆಂಟ್ ಆಗಿ ಒಬ್ಬ ಕೈ ಹಿಡೋನ್ ಸಿಕ್ಕಿದ್ದೇನೆ. ನಾನ್ ನಿನ್ನ ಹೇಳ್ಕೊಂಡೋಗಿದ್ ನೋಡಿ ಈ ಜಾಗದಲ್ಲೆಲ್ಲ ನಿನ್ ಮರ್ಯಾದೆನೇ ಇರಲ್ಲ ಅನ್ಕೊಂಡಿದ್ದೆ. ಆದ್ರೆ ನೀನ್ ನೋಡಿದ್ರೆ ಮಾತು ಬರ್ದಿರೋ ಮರ್ಯಾದೆ ಪುರುಷೋತ್ತಮ ಮದುವೆ ಆಗಿದೆಯಾ?
ನಿನ್ನಂತ ಕೆಟ್ಟ ಹುಡುಗರಿಗೆ ಮಾತ್ರ ಇಲ್ಲಿ ಜಾಗ ಅನ್ಕೋಬೇಡ. ಒಳ್ಳೆಯವ್ರಿಗೂ ಇಲ್ಲಿ ಜಾಗ ಇರ್ತದೆ. ಅದ್ಯಾವ್ರು ಎಲ್ಲ ಕಡೆ ಇರಕ್ ಆಗಲ್ಲ ಅಂತಾನೆ ಒಳ್ಳೆಯವ್ರನ್ನ ಸೃಷ್ಟಿ ಮಾಡಿ ನಮ್ ಜೀವನ ಕಾಪಾಡ್ತಾನೆ. 3 ಗಂಟೆ ಬಿದ್ಮೇಲೆ ಮಾತಿನ ವರ್ಷನೇ ಬದಲಾಗಿದೆಯಲ್ಲ ಚೆಲುವೆ ನಿಂದು. ನೋಡು, ನೀನ್ ಪುರಾಣ ಕೇಳಕ್ಕೆಲ್ಲ ನಾನು ಬಂದಿಲ್ಲ, ನನಗ್ ದುಡ್ಡು ಬೇಕು ಅಷ್ಟೇ. ಸರಿಯಾಗಿ ಮಾತು ಬರೋರೇ ಅರ್ಥ ಮಾಡ್ಕೊಳಕ್ಕಾಗಲ್ಲ. ಇವನ್ ಮಾತು ನನ್ಗೇನ್ ಅರ್ಥ ಆಗುತ್ತೆ? ಏನ್ ಹೇಳ್ತಾವ ನೀವನು? ನಮ್ ಹತ್ರ ಈಗ ದುಡ್ಡಿಲ್ಲ, ದುಡ್ಡೆಲ್ಲ ಹೊಂದ್ಸದ್ಮೇಲೆ ನಾವೇ ಕೊಡ್ತೀವಿ, ಈಗ ಹೋಗು ಅಂತವನೆ. ಏನು ನೀನೀಗ ಹೇಳ್ಬಿಟ್ರೆ ನಾನು ಎದ್ರಕೊಂಡು ಓಡೋಗ್ ಬಿಡ್ತೀನಾ? ಮರ್ಯಾದಿಂದ ದುಡ್ಡು ಕೊಟ್ರೆ ಸರಿ, ಗೊತ್ತಲ್ಲ ನಾನು ವರ್ಷ. ನೀನ್ ಬಂದು ಜೋರಾಗಿ ಕಿರ್ಚಾಡಿದ್ರೆ ಎದ್ರುಕೊಳ್ಳೋರು ಯಾರು ಇಲ್ಲ. ನೀನ್ ನಿಜವಾಗ್ಲೂ ದುಡ್ಡು ಬೇಕು ಅಂದ್ರೆ ಇವಾಗ ಇಲ್ಲಿಂದ ಹೋಯ್ತಾ ಇರು, ಇಲ್ಲ ಅಂದ್ರೆ ನನ್ ವರ್ಷ ತೋರ್ಸ್ಬೇಕಾಯ್ತದೆ ಅಂತ ಹೇಳ್ತಾವನೆ. ನನಗ್ ದುಡ್ಡು ಬೇಕು.